ಚರ್ಚೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಮಾನ್ಯ ಅಧ್ಯಕ್ಷರೇ, ಬಜೆಟ್ ಅಂದರೆ ಕೇವಲ ಅಂಕಿಅಂಶಗಳಲ್ಲ, ಇದು ಅಭಿವೃದ್ಧಿ, ಸಾಮಾಜಿಕ ನ್ಯಾಯ, ಬಡವರ ಪರ ಕೆಲಸ ಮಾಡಲು ಸಿಕ್ಕಿರ್ತಕ್ಕಂಥ ಅವಕಾಶ, ಸಂವಿಧಾನದ ಆಶಯಗಳನ್ನು ಈಡೇರಿಸುವ ಒಂದು ಸಾಧನೆ. ಇದು ಎಲ್ಲವನ್ನು ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯನವರು ಅವರ 17ನೇ ಬಜೆಟ್ ಮುಖಾಂತರ ಮಾಡಿ ತೋರಿಸಿದ್ದಾರೆ ಅಂತ ನಾನು ಬಹಳ ಸಂತೋಷದಿಂದ ನಾನು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಇವತ್ತಿನ ದೇಶದ ಆರ್ಥಿಕ ಪರಿಸ್ಥಿತಿ ಮತ್ತು ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನು ನಾವು ನೋಡಿದ್ರೆ ಬಾಲಕೃಷ್ಣ ಅವರೇ, ಈ ಬಜೆಟ್ ನಿಜವಾಗ್ಲೂ ಉತ್ತಮವಾದ ನಮಗೆ ಕಂಡು ಬರುತ್ತೆ. ಬಹುಶಃ ಸಿದ್ದರಾಮಯ್ಯನವರು ಈ ಬಜೆಟಿನ ಒಂದು ದೊಡ್ಡ ಭಾಗ ಸಾರ್ವಜನಿಕರ ಶಿಕ್ಷಣಕ್ಕೆ, ಬಾಲಕೃಷ್ಣ ಅವರೇ, ಸಾರ್ವಜನಿಕರ ಆರೋಗ್ಯಕ್ಕೆ ಇರ್ತಕ್ಕಂಥದ್ದು ನಮಗೆ ಮಾತಾಡ್ತಿದ್ದಾರೆ. ಕೂತ್ಕೊಳ್ಳಿ. ಸಮಾಜ ಕಲ್ಯಾಣ ಮತ್ತೆ ಅಲ್ಪಸಂಖ್ಯಾತರ ಅಭಿವೃದ್ಧಿಗೂ ಕೂಡ ಸಾಕಷ್ಟು ಹಣವನ್ನು ಕೊಟ್ಟಿರ್ತಕ್ಕಂಥದ್ದು ಸ್ವಾಗತ. ಮಾನ್ಯ ಅಧ್ಯಕ್ಷರೇ, ಶಿಕ್ಷಣ ಕ್ಷೇತ್ರದಲ್ಲಿ ಸುಮಾರು 800 ಹೊಸ ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಅದಕ್ಕೆ 3,900 ಕೋಟಿ ರೂಪಾಯಿ ಮೀಸಲನ್ನು ಇಟ್ಟಿದ್ದಾರೆ. ಈ ಸಾರ್ವಜನಿಕರ ಶಾಲೆಗಳು ಇಡೀ ದೇಶದಲ್ಲಿ ಹಲವಾರು ಕಡೆ, ಯುಪಿ, ಬಿಹಾರ್, ಮಧ್ಯಪ್ರದೇಶ, ಎಲ್ಲ ಕಡೆ ಸಾವಿರಾರು ಕಾಲೇಜು, ಪಬ್ಲಿಕ್ ಸ್ಕೂಲ್ಸ್ ಅನ್ನು, ಸರ್ಕಾರಿ ಶಾಲೆಗಳನ್ನು ಮುಚ್ಚೋಗ್ತಾ ಇದ್ದಾವೆ. ಅಂತ ಸಂದರ್ಭದಲ್ಲಿ ದುರಸ್ತಿಗೆ ಮಾತ್ರ 640 ಕೋಟಿ ರೂಪಾಯಿಯನ್ನು ಮೀಸಲನ್ನು ಇಟ್ಟಿರ್ತಕ್ಕಂಥದ್ದು ನನಗೆ ಬಹಳ ಸಂತೋಷ ಆಗಿದೆ. ಮತ್ತೆ ಪೀಠೋಪಕರಣ ಖರೀದಿಗಳಿಗೆ 100 ಕೋಟಿ ರೂಪಾಯಿ ಮೀಸಲನ್ನು ಇಟ್ಟಿರ್ತಕ್ಕಂಥದ್ದು ಶಾಲೆಗಳಿಗೆ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಬಹುಶಃ ಈ ಶಾಲೆಗಳಲ್ಲಿ 15,000 ಶಾಲೆ ಮತ್ತೆ 1,000 ವಿಶ್ವವಿದ್ಯಾಲಯಗಳ ಬೋಧಕ ಹುದ್ದೆಗಳ ಭರ್ತಿಗಳನ್ನು ಮಾಡ್ತೀವಿ ಅಂತ ಘೋಷಣೆ ಮಾಡಿರ್ತಕ್ಕಂಥದ್ದು ಈ ಬಜೆಟ್ ಅಲ್ಲಿ ಸ್ವಾಗತಾರ್ಹ. ಸನ್ಮಾನ್ಯ ಅಧ್ಯಕ್ಷರೇ, ಮತ್ತೆ ನಮಗೆ ಎಲ್ಲರೂ ಹೇಳ್ತಾ ಇರ್ತಕ್ಕಂಥದ್ದು ಏನು, ನೀವು ಯಾವ ಕಾರಣಕ್ಕೂ ಸಿದ್ದರಾಮಯ್ಯನವರು ಈ ಬಜೆಟಿನ ಮುಖಾಂತರ ಗ್ಯಾರಂಟಿ ಯೋಜನೆಯನ್ನು ಜಾರಿ ಮಾಡಿಕೊಂಡು ಮತ್ತೆ ಸಮಾಜ ಕಲ್ಯಾಣದ ಎಲ್ಲ ಯೋಜನೆಗಳನ್ನು ಜಾರಿ ಮಾಡಿಕೊಂಡು ಮತ್ತೆ ಶಿಕ್ಷಣಕ್ಕೆ, ಆರೋಗ್ಯಕ್ಕೆ ದುಡ್ಡನ್ನು ಕೊಟ್ಟು, ಬೆಂಗಳೂರು ನಗರಾಭಿವೃದ್ಧಿಗೆ ದುಡ್ಡನ್ನು ಮೀಸಲಿಟ್ಟು, ಮತ್ತೆ ಗ್ಯಾರಂಟಿ ಸ್ಕೀಮ್ಸ್ಗೆ ದುಡ್ಡು ಕೊಟ್ಟು, ಮತ್ತೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ದುಡ್ಡು ಎಲ್ಲಿಂದ ತರ್ತೀರಿ ಅಂತ ಪ್ರಶ್ನೆಗಳನ್ನು ಕೇಳ್ತಾ ಇದ್ರು. ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥದ್ದು ಮಾನ್ಯ ಅಧ್ಯಕ್ಷರೇ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೂ ಕೂಡ, ಅಸೆಟ್ ಕ್ರಿಯೇಷನ್ಗೂ ಕೂಡ 72,000 ಕೋಟಿಯನ್ನು ಮೀಸಲನ್ನು ಇಟ್ಟಿರ್ತಕ್ಕಂಥದ್ದು ಸ್ವಾಗತ. ಮಾನ್ಯ ಅಧ್ಯಕ್ಷರೇ, ಈ ಸಮಾಜ ಕಲ್ಯಾಣ ಮುಖಾಂತರ ಯಾವುದರಲ್ಲಿ ನಾವು ಇನ್ವೆಸ್ಟ್ ಮಾಡಿದ್ದೀವಿ ನಮ್ಮ ಸರ್ಕಾರ ಅಂತ ನೀವು ಸ್ವಲ್ಪ ಎಲ್ಲರೂ ಗಮನವನ್ನು ಕೊಡಬೇಕು. ವಿದ್ಯಾರ್ಥಿ ನಿಲಯಗಳು 272, ಶಾಲೆಗಳು 135, ಒಟ್ಟು 150 ಸಂಖ್ಯಾಬಲದ 62 ಹೊಸ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳು SC/ST ಸಮುದಾಯಕ್ಕೆ ಮಾತ್ರ. SC/ST OBC 3 ಸಮುದಾಯಕ್ಕೆ 40 ವಸತಿ ಶಾಲೆಗಳು ಹೊಸದಾಗಿ ಪ್ರಾರಂಭ ಮಾಡತಕ್ಕಂಥದ್ದು. 30 ಕ್ರೈಸ್ತ ಶಾಲೆಗಳು 660 ಕೋಟಿ ವೆಚ್ಚದಲ್ಲಿ SC/ST OBC ಸಮುದಾಯಗಳಿಗೆ ಕೊಟ್ಟಿರ್ತಕ್ಕಂಥದ್ದು. ಮಹಿಳೆಯರಿಗೆ 5 ಕಡೆ ಹಾಸ್ಟೆಲ್ಗಳನ್ನು SC/ST ಮಹಿಳೆಯರಿಗೆ ಕಟ್ಕೊಡ್ತಾ ಇರ್ತಕ್ಕಂಥದ್ದು. 150 ಸಂಖ್ಯಾಬಲದ 50 ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ, SC/ST OBC ವಿದ್ಯಾರ್ಥಿಗಳಿಗೆ ನಾವು ವಿದ್ಯಾರ್ಥಿ ನಿಲಯಗಳನ್ನು ಕಟ್ಟಿ ಕೊಡ್ತಾ ಇದ್ದೀವಿ. ಮತ್ತೆ ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ನಮ್ಮ ಈ ಬಜೆಟಿನ ಮುಖಾಂತರ ಬಹುಶಃ ಸಣ್ಣ ಸಮುದಾಯಗಳ ಪರನೂ ಕೂಡ ಇಲ್ಲಿ ಯೋಚನೆ ಮಾಡಿರ್ತಕ್ಕಂಥದ್ದು ಬಹಳ ಶ್ಲಾಘನೀಯ. ಧೋಬಿ ಘಾಟ್ಗಳಿಗೆ ಮೈಸೂರು, ಬೆಂಗಳೂರಿನಲ್ಲಿ ಅವರ ಮಾಡರ್ನ್ ಲಾಂಡ್ರೀಸ್ ಅನ್ನು ಸೆಟಪ್ ಮಾಡೋದಕ್ಕೆ 75 ಲಕ್ಷ ಒಂದು ಯೂನಿಟ್ಗೆ ಕೊಟ್ಟಿರ್ತಕ್ಕಂಥದ್ದು. ಸವಿತಾ ಸಮಾಜದ ಜನರಿಗೆ 4% ದರದ ಇಂಟ್ರೆಸ್ಟ್ ಅಲ್ಲಿ 10 ಲಕ್ಷ ರೂಪಾಯಿ ಲೋನ್ ಕೊಟ್ಟು ಹೊಸ ಸಲೂನ್ಗಳನ್ನು ಓಪನ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು. ಮತ್ತೆ
ಬುದ್ಧಿಸ್ಟ್ ಡೆವಲಪ್ಮೆಂಟ್ ಕಾರ್ಪೊರೇಷನಿನ ಒಂದು ಬೋರ್ಡ್ ಸ್ಥಾಪನೆ ಮಾಡಿರ್ತಕ್ಕಂಥದ್ದು, ಸ್ಮಾಲ್ ಸಣ್ಣ ಪುಟ್ಟ OBC ಸಮುದಾಯಗಳದ ಸಮಾಜಗಳಿಗೆ ಒಂದು ಹೊಸ ಡೆವಲಪ್ಮೆಂಟ್ ಬೋರ್ಡ್ ಸ್ಥಾಪನೆ ಮಾಡ್ತಕ್ಕಂಥ ಘೋಷಣೆ ಮಾಡಿರ್ತಕ್ಕಂಥದ್ದು, 225 ಕೋಟಿ ರೂಪಾಯಿ ನೇಕಾರರ ಸಮಾಜದ ಅಭಿವೃದ್ಧಿಗೆ ಕೊಟ್ಟಿರ್ತಕ್ಕಂಥದ್ದು. ಎಷ್ಟೇ ಇಲ್ಲ ಅಧ್ಯಕ್ಷರೇ, ಹವ್ಯಕ ಬ್ರಾಹ್ಮಣರ ಒಬ್ಬರು ಕೂಡ ಇಲ್ಲಿ ಶಾಸಕರಲ್ಲ. ಆ ಹವ್ಯಕ ಅಕಾಡೆಮಿಯನ್ನು, ಹವ್ಯಕ ಭಾಷಾ ಅಕಾಡೆಮಿಯನ್ನು ಕೂಡ ಇವತ್ತು ಸ್ಥಾಪನೆ ಮಾಡುವ ಘೋಷಣೆಯನ್ನು ನಮ್ಮ ಬಜೆಟಲ್ಲಿ ಮಾಡಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಇಷ್ಟೆಲ್ಲ ಮಾಡೋದಕ್ಕೆ ಹೇಗೆ ಸಾಧ್ಯವಾಯಿತು ಅಂದರೆ, ಸಿದ್ದರಾಮಯ್ಯನವರ ನೇತೃತ್ವದ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಈ ಒಂದು ಅಂಕಿಅಂಶಗಳನ್ನು ನಾವು ನೋಡಬೇಕಾಗುತ್ತೆ. ಸನ್ಮಾನ್ಯ ಅಧ್ಯಕ್ಷರೇ, ನಾವು GSDPಯ 8.1% ಗ್ರೋತ್ ಅನ್ನು ಈ ಬಾರಿ ರೆಕಾರ್ಡ್ ಮಾಡಿದ್ದೇವೆ. GSDPಯ 8.1% ಗ್ರೋತ್. ನ್ಯಾಷನಲ್ ಆವರೇಜ್ ಎಷ್ಟಿದೆ ಅಂದರೆ 7.4% ಇದೆ. 7.4% ಗ್ರೋತ್ ನ್ಯಾಷನಲ್ ಆವರೇಜ್ದು. ಅದನ್ನು ಕಂಪೇರ್ ಮಾಡಿದ್ರೆ ಅದನ್ನು ಸರ್ಪಾಸ್ ಮಾಡಿ ಕರ್ನಾಟಕ ರಾಜ್ಯದ ಗ್ರೋತ್ 8.1%ಗೆ ಆಗಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಷಯ. ಇದು ನಮ್ಮ ಸರ್ಕಾರದ ಬದ್ಧತೆ, ಯಾವ ರೀತಿ ನಾವು ಸರ್ಕಾರವನ್ನು ನಡೆಸ್ತಾ ಇದ್ದೀವಿ, ಆಡಳಿತ ನಡೆಸ್ತಾ ಇದ್ದೀವಿ, ಎಷ್ಟು ಆರೋಗ್ಯಕಾರಿ ಇದೆ ಅಂತ ಕೂಡ ಇದು ತೋರಿಸುತ್ತೆ ಸನ್ಮಾನ್ಯ ಅಧ್ಯಕ್ಷರೇ. ಮತ್ತೆ ಅಧ್ಯಕ್ಷರೇ, FDI ಈಕ್ವಿಟಿ ಇನ್ಫ್ಲೋ ಇದೆಯಲ್ಲ ನಮ್ಮ ಸ್ಟೇಟ್ಗೆ, ಫಸ್ಟ್ ಹಾಫ್ ಆಫ್ ದಿ 2025-26 ಅಲ್ಲಿ $9.4 ಬಿಲಿಯನ್ FDI ಇನ್ಫ್ಲೋ ನಮ್ಮ ರಾಜ್ಯಕ್ಕೆ ಬಂದಿದೆ. ಸೊ ಅದು ಇಡೀ ದೇಶದ ಆ ಪೀರಿಯಡಿನ FDI ಇನ್ಫ್ಲೋ ಅಲ್ಲಿ 26.7% ಇದೆ. ಅಂದರೆ ಇಡೀ ದೇಶದ FDI ಇನ್ಫ್ಲೋ ಅಲ್ಲಿ ನಮ್ಮ ಭಾಗ, ಕರ್ನಾಟಕ ರಾಜ್ಯದ ಭಾಗ 26.7% FDI ಬಂದಿರತಕ್ಕಂಥದ್ದು. ಅದೇ ಸಂದರ್ಭದಲ್ಲಿ ಮಹಾರಾಷ್ಟ್ರ, ಗುಜರಾತ್, ಡೆಲ್ಲಿಗೆ FDI ಕಡಿಮೆ ಆಗಿದೆ. ಕರ್ನಾಟಕಕ್ಕೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟು $9.4 ಬಿಲಿಯನ್ ಅಷ್ಟು ಬಂದಿರತಕ್ಕಂಥದ್ದು. ಯಾಕೆ ಬಂದಿದೆ ಅಂದರೆ, ಕರ್ನಾಟಕ ರಾಜ್ಯ ಇನ್ವೆಸ್ಟ್ಮೆಂಟ್ ಡೆಸ್ಟಿನೇಷನ್ ಇದೆ. ಕರ್ನಾಟಕ ರಾಜ್ಯ ಸಿದ್ದರಾಮಯ್ಯನವರ ನೇತೃತ್ವದ ಈ ಸರ್ಕಾರದ ಮೇಲೆ ನಂಬಿಕೆ ಇಟ್ಕೊಂಡು ಹೊರ ದೇಶದಿಂದ ಇಲ್ಲಿ ಬಂದು ಇಲ್ಲಿ ನಿವೇಶನವನ್ನು ಮಾಡ್ತಾ ಇದ್ದಾರೆ ಅಂತ. ಮಾನ್ಯ ಅಧ್ಯಕ್ಷರೇ, ಕಳೆದ ವರ್ಷದಿಂದ ಈ ವರ್ಷಕ್ಕೆ 2.6%, 2.6% ಹೆಚ್ಚಾಗಿದೆ FDI ಇನ್ಫ್ಲೋ. ಸೊ ನಮ್ಮ ರಾಜ್ಯದ ಸಿದ್ದರಾಮಯ್ಯನವರ ನೇತೃತ್ವದ ಈ ಸರ್ಕಾರ ಇದೆಯಲ್ಲ, ಈ ಸರ್ಕಾರದ ಆಡಳಿತ ವೈಖರಿಯನ್ನು ನೋಡಿ ಹೊರ ದೇಶದಿಂದ ಬಂದು ಇಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಅಗ್ರಿಕಲ್ಚರ್ ಗ್ರೋತ್ 9.1% ಆಗಿದೆ, ಇಂಡಸ್ಟ್ರಿಯಲ್ ಸೆಕ್ಟರ್ದು 6.7% ಆಗಿದೆ, ಸರ್ವಿಸಸ್ ಗ್ರೋತ್ 8.1% ಆಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಇದೆಲ್ಲ ಏನು ತೋರಿಸುತ್ತೆ ಅಂದರೆ, ರಾಜ್ಯದ ಆರ್ಥಿಕ ಪರಿಸ್ಥಿತಿ ಆರೋಗ್ಯಕರವಾಗಿದೆ ಅಂತ ಇದು ಎಲ್ಲ ಎತ್ತು ತೋರಿಸ್ತಾ ಇದೆ. ಮತ್ತೆ ನಾವು ಈ ಸ್ಟಾರ್ಟ್ಅಪ್ ಎಕೋಸಿಸ್ಟಮ್ ಅಲ್ಲಿ ಹಿಂದಿನ ವರ್ಷ 21ನೇ ಪೊಸಿಷನ್ ಅಲ್ಲಿ ಇದ್ವಿ ಇಡೀ ಪ್ರಪಂಚದಲ್ಲಿ. ಈ ಬಾರಿ ನಮ್ಮ ರೇಟಿಂಗ್ 14%ಗೆ ಬಂದಿದೆ. ಅಂದ್ರೆ 21% ಇಂದ 14%ಗೆ ನಾವು ಏರ್ಕೊಂಡು ಬಂದಿದ್ದೇವೆ. ಅದಕ್ಕೋಸ್ಕರ ಇವತ್ತು ಅದರಿಂದ 18,000 ಆಕ್ಟಿವ್ ಸ್ಟಾರ್ಟ್ಅಪ್ಸ್ ನಮ್ಮ ರಾಜ್ಯದಲ್ಲಿದೆ. IT-BT ಡಿಪಾರ್ಟ್ಮೆಂಟ್ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಬೆಂಗಳೂರು 5ನೇ ಪೊಸಿಷನ್ ಬಂದಿದೆ. ಇಡೀ ಪ್ರಪಂಚದ 50 ಟಾಪ್ AI ಸಿಟೀಸ್ ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಬೆಂಗಳೂರು 5ನೇ ಸ್ಥಾನದಲ್ಲಿದೆ, AI ಮತ್ತೆ ಬಿಗ್ ಡಾಟಾ ಅಲ್ಲಿ. ಅದರ ಜೊತೆಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಕೃಷ್ಣ ಬೈರೇಗೌಡರು ಕ್ರಾಂತಿಕಾರಿಯಾದಂಥ ಬೆಳವಣಿಗೆಗಳು, ಬಹಳಷ್ಟು ಚೇಂಜಸ್ ತಂದಿರತಕ್ಕಂಥದ್ದು ಜನರಿಗೆ ನೆಮ್ಮದಿ ತಂದಿದೆ ಅಂತ ಹೇಳಿ ಮತ್ತೊಮ್ಮೆ ಒಂದು ವಿಶೇಷವಾದಂಥ ಘೋಷಣೆ ಈ ಬಜೆಟ್ ಅಲ್ಲಿ ಏನಿದೆ ಅಂದ್ರೆ, ಮಂಗಳೂರು ನಗರಕ್ಕೆ ಒಂದು IT ಪಾರ್ಕ್ ಅನ್ನು ಘೋಷಣೆ ಮಾಡಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ಮಂಗಳೂರು ನಗರಕ್ಕೆ ಇದು ಬಹಳ ಅಗತ್ಯ ಇತ್ತು IT ಪಾರ್ಕ್. ಯಾಕಂದ್ರೆ ಅಲ್ಲಿನ ಯುವಕರು ಅಲ್ಲಿನ ಕೋಮುವಾದಿ ರಾಜಕಾರಣಕ್ಕೆ ಸಿಕ್ಕಾಕೊಂಡು ಹಿಂದೂ ಮುಸಲ್ಮಾನ್ ಯುವಕರು ಒಂದಕ್ಕೊಂದು ಒಡೆದಾಡ್ಕೊಂಡ್ರೆ ಅಲ್ಲಿ ಇರ್ತಕ್ಕಂಥ ಯುವಕರ ಸಾಮರ್ಥ್ಯವನ್ನು ನಾವು ಕೋಮುವಾದಿ ರಾಜಕಾರಣದಲ್ಲಿ ಕಳೆದೋದ್ರೆ ಇಡೀ ರಾಜ್ಯಕ್ಕೆ ನಷ್ಟ ಆಗುತ್ತೆ ಅಂತ ಹೇಳಿ ಮಂಗಳೂರು ನಗರಕ್ಕೆ IT ಪಾರ್ಕ್ ಅನ್ನು ನಾವು ಪ್ರಪೋಸ್ ಮಾಡಿದ್ದೇವೆ. ಮತ್ತೆ ಮೈಸೂರು ನಗರ ಬಹುಶಃ ಸೆಕೆಂಡ್ IT ಕ್ಯಾಪಿಟಲ್ ಆಗಿ ನಾವು ಪರಿವರ್ತನೆ ಮಾಡ್ತೀವಿ ಅಂತ ಕೂಡ ನಾವು ಇದರಲ್ಲಿ ಈ ಬಜೆಟಿನ ಮುಖಾಂತರ ನಾವು ಹೇಳಿದ್ದೀವಿ. ಅಧ್ಯಕ್ಷರೇ, ನಾನು ಏನು ಹೇಳ್ತೇನೆ ಅಂದರೆ, ಚುನಾವಣೆ ಆಗುತ್ತೆ. ಚುನಾವಣೆ ಸಂದರ್ಭದಲ್ಲಿ BJP ಕಾಂಗ್ರೆಸ್ ದಳ ನಮ್ಮ ರಾಜಕೀಯ ನಮಗೆ ಬೇಕೇ ಬೇಕು, ನಾವು ಮಾಡ್ತೇವೆ. ಆದರೆ ಚುನಾವಣೆ ನಂತರ
ಬಹುಶಃ ನಾವು ಒಂದು ಕನ್ಸ್ಟ್ರಕ್ಟಿವ್ ಸಕಾರಾತ್ಮಕ ರಾಜಕಾರಣವನ್ನು ಮಾಡಬೇಕಾಗುತ್ತೆ. ನಾವು ಇವತ್ತಿನ ಪರಿಸ್ಥಿತಿ ಆ ಸಕಾರಾತ್ಮಕ ರಾಜಕಾರಣ ನಮ್ಗೆ ಎಲ್ಲೂ ಕಾಣ್ತಾ ಇಲ್ಲ ಅಧ್ಯಕ್ಷರೇ. ಹಿಂದೆ ಏನಿತ್ತು, ಬಿಜೆಪಿ ಸರ್ಕಾರ ರಾಜ್ಯದಲ್ಲಿತ್ತು, ಕೇಂದ್ರದಲ್ಲಿ ಈಗಲೂ ಕೂಡ ಬಿಜೆಪಿಯ ಸರ್ಕಾರ ಇದೆ. ಆವತ್ತು ಅವರ ಘೋಷಣೆ ಏನಿತ್ತು, ಡಬಲ್ ಇಂಜಿನ್ ಸರ್ಕಾರ, 2 ಇಂಜಿನ್ ಸೇರಿ ನಾವು ಕರ್ನಾಟಕಕ್ಕೆ ಎಲ್ಲೋ ಒಂದು ತಗೊಂಡೋಗ್ತೀವಿ ಅಂತೆಲ್ಲ ಹೇಳ್ತಾ ಇದ್ರು. ಆದ್ರೆ ಒಂದು ಇಂಜಿನ್ ಫೇಲ್ ಆಯ್ತು, ಜನ ರಿಜೆಕ್ಟ್ ಮಾಡಿದ್ರು. ರಾಜ್ಯದ ನಿಮ್ಮ ಇಂಜಿನ್ ಕೆಲಸ ಮಾಡ್ತಾ ಇಲ್ಲ ಅಂತ ಅವರನ್ನು ಹೊರಗೆ ಹಾಕಿ ನಮಗೆ ಆಶೀರ್ವಾದ ಮಾಡಿದ್ರು. ಯಾವ ಮಟ್ಟಕ್ಕೆ ನಮ್ಮ ಸ್ನೇಹಿತರು ಬಿಜೆಪಿಯವರು ಆ ಕಾಲದಲ್ಲಿ ಅಥವಾ ಕೇಂದ್ರದ ಸರ್ಕಾರದ ಬಿಜೆಪಿಯ ಸರ್ಕಾರ ಈ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಂದ ನಂತರ ಕೇಂದ್ರದಿಂದ ನಮಗೆ ಬರಬೇಕಾದಂಥ ಸಹಾಯ, ಕೇಂದ್ರದಿಂದ ಆಗಬೇಕಾಗಿತ್ತು ಕೋಆಪರೇಷನ್ ನಮಗೆ ಸಿಗ್ತಾ ಇಲ್ಲ ಅಂತ ಒಂದೇ ಒಂದು ಉದಾಹರಣೆ ಏನಂದ್ರೆ ಅಧ್ಯಕ್ಷರೇ, 2023-24 ಭೀಕರವಾದಂಥ ಬರಗಾಲ ಇದ್ದ ಸಂದರ್ಭದಲ್ಲಿ ನಮಗೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಮುಖಾಂತರ ನಮಗೆ ಬರಬೇಕಾಗಿತ್ತು ಅನುದಾನ ಕೂಡ ಬಂದಿಲ್ಲ. ನಮ್ಮ ರಾಜ್ಯ ಸರ್ಕಾರ ಬಹುಶಃ ಸುಪ್ರೀಂ ಕೋರ್ಟ್ಗೆ ಹೋಗಿ ಅಲ್ಲಿ ನಮ್ಮ ಪರಿಸ್ಥಿತಿಯನ್ನು ತೋರಿಸಿ ಅಲ್ಲಿಂದ ಡೈರೆಕ್ಷನ್ ಕೊಟ್ಟು ಕೇಂದ್ರ ಸರ್ಕಾರಕ್ಕೆ ಹಣವನ್ನು ಬಿಡುಗಡೆ ಮಾಡಿ ಅಂತ ಡೈರೆಕ್ಷನ್ ಬಂತು. ಆವಾಗ ಹಣವನ್ನು ಬಿಡುಗಡೆ ಮಾಡಿದರು. ಬಹುಶಃ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಮುಖಾಂತರ ನಮಗೆ ಹಣ ಅಲ್ಲಿಂದ ಬರಬೇಕಾಗಿದ್ದಂಥ ಹಣ ಬರ್ತಾ ಇಲ್ಲ. ಜಲ್ ಜೀವನ್ ಮಿಷನ್ ಇಂದ ಬರಬೇಕಾಗಿತ್ತು, ಬರ್ತಾ ಇಲ್ಲ. ಈಗ ಮನ್ರೇಗಾ ಕೂಡ ಸ್ಕ್ರಾಪ್ ಮಾಡಿರ್ತಕ್ಕಂಥದ್ದು ನಮಗೆ ರಾಜ್ಯಕ್ಕೆ ನಷ್ಟ ಆಗುತ್ತೆ. ಬಹುಶಃ ಇಡೀ ಈ ಡಿಬೇಟಲ್ಲಿ ನಾನು ಬಹಳಷ್ಟು ವಿರೋಧ ಪಕ್ಷದ ನಾಯಕರು ಮತ್ತೆ ವಿರೋಧ ಪಕ್ಷದ ನನ್ನ ಸ್ನೇಹಿತರ ಮಾತನ್ನು ಕೇಳ್ತಾ ಇದ್ದೆ. ಅವ್ರು ಏನ್ ಹೇಳ್ತಾ ಇದ್ದಾರೆ, ಸಿದ್ದರಾಮಯ್ಯನವರು ಸಾಲ ಮಾಡಿದ್ದಾರೆ, ಸಿದ್ದರಾಮಯ್ಯನವರು ಇಡೀ ರಾಜ್ಯವನ್ನು ಸಾಲಗಾರ ರಾಜ್ಯ ಆಗಿ ಪರಿವರ್ತನೆ ಮಾಡಿದ್ದಾರೆ, ಸಾಲ ಮಾಡಿದ್ದಾರೆ ಅಂತ ಅವ್ರು ಹೇಳ್ತಾರೆ. ಆಯ್ತು, ಸಾಲ ಮಾಡೋದಕ್ಕೆ ಕಾರಣಗಳು ಏನು ಅಂತ ಕೂಡ ನಾವು ಅರ್ಥ ಮಾಡ್ಕೋಬೇಕು, ಅದಕ್ಕೆ ಬಗ್ಗೆನೂ ಕೂಡ ನಾವು ಚರ್ಚೆ ಮಾಡಬೇಕಲ್ಲ. GST ಒಂದು ದೊಡ್ಡ ಕಾರಣ ಅಧ್ಯಕ್ಷರೇ. GST ಆಕ್ಚುಲಿ ಏನಾಗಿದೆ, GST ಬಂದಿರೋದ್ರಿಂದ ನಮ್ಮ ರಾಜ್ಯಕ್ಕೆ ನಷ್ಟನೇ ಆಗಿರೋದು ಹೊರತು ಒಳ್ಳೇದಂತೂ ಆಗಿಲ್ಲ. ಯಾಕಂದ್ರೆ ಯಾವ ರೀತಿಯು GST ಕನ್ಸ್ಟ್ರಕ್ಟ್ ಮಾಡಿರೋದೇ ರಾಜ್ಯಗಳಿಗೆ ಅನ್ಯಾಯ ಆಗಬೇಕು, ಕೇಂದ್ರ ಸರ್ಕಾರಕ್ಕೆ ಸ್ವಲ್ಪ ದುಡ್ಡು ಸೇರ್ಕೋಬೇಕು ಅಂತ ಆ ರೀತಿ GST ಅವರು ಮಾಡಿದ್ದಾರೆ. ಆಯ್ತು, ಅದೇ GSTಯಲ್ಲಿ ನಾವು ನಡ್ಕೊಂಡು ಬರ್ತಿದ್ವಿ. ಇವರು ಈಗ ಮೊನ್ನೆ ರ್ಯಾಷನಲೈಸೇಷನ್ ಮಾಡಿ ಸ್ಲ್ಯಾಬಿನ ದರ ಬದಲಾಯಿಸಿದ್ರು. ಅದ್ರ ಮಾತ್ರ ನಮಗೆ ಈಗ ಬರಬೇಕಾದಂಥ ಹಣ ಈಗ 4% ಕಡಿಮೆ ಆಗಿದೆ ಅಧ್ಯಕ್ಷರೇ. 4% ಕಡಿಮೆ ಅಂದ್ರೆ ಈ ವರ್ಷ ಮಾತ್ರ 10,000 ಕೋಟಿ ನಮ್ಮ ರಾಜ್ಯಕ್ಕೆ ನಷ್ಟವಾಗುತ್ತೆ GST ಕನೆಕ್ಷನ್ ಅಲ್ಲಿ. 10,000 ಕೋಟಿ. ಮುಂದಿನ ವರ್ಷ ಅಂದಾಜು ಪ್ರಕಾರ 15,000 ಕೋಟಿ ನಷ್ಟ ಆಗುತ್ತೆ. ನಮಗೆ ಅಲ್ಲ, ಸೆಂಟ್ರಲ್ ಗೌರ್ಮೆಂಟ್ಗೂ ಕೂಡ ನಷ್ಟವಾಗುತ್ತೆ. ಸೆಂಟ್ರಲ್ ಗೌರ್ಮೆಂಟ್ಗೂ ಕೂಡ ಈ ವರ್ಷ 1.3 ಲ್ಯಾಕ್ ಕ್ರೋರ್ ಈ GST ದರ ಬದಲಾವಣೆಯಿಂದ ಸೆಂಟ್ರಲ್ ಗೌರ್ಮೆಂಟ್ಗೂ ಕೂಡ ನಷ್ಟವಾಗುತ್ತೆ. ಮುಂದಿನ ವರ್ಷ ಅವ್ರಿಗೆ 2 ಲಕ್ಷ ಕೋಟಿ ನಷ್ಟವಾಗುತ್ತೆ. ಅಲ್ಲಿ ಅವ್ರಿಗೂ ನಷ್ಟ ಆದ್ರೂ ಸಹ ಡಿವಲ್ಯೂಷನ್ ಅಲ್ಲಿ ನಮಗೆ ಕಡಿಮೆ ಆಗುತ್ತೆ ಆ ದುಡ್ಡು. ಸೊ ಇಲ್ಲಿನೂ ನಮಗೂ ನಷ್ಟ, ಅವರು ನಷ್ಟದಲ್ಲಿ ಇರ್ತಾರೆ, ಮತ್ತೆ ಅವರಿಂದ ನಮಗೂ ಕೂಡ ಕಡಿಮೆ ದುಡ್ಡು ಅಲ್ಲಿಂದ ನಾವು ಕಟ್ಟಿರ್ತಕ್ಕಂಥ ಹಣ, ನಾವು ಕಟ್ಟಿರ್ತಕ್ಕಂಥ ಟ್ಯಾಕ್ಸ್ ಅಲ್ಲಿ ನಮಗೆ ಬರಬೇಕಾದ ಪಾಲು ನಮಗೆ ಬರೋದಿಲ್ಲ. ಇನ್ನೊಂದು ಏನು ಮಾಡ್ತಾ ಇದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಅಧ್ಯಕ್ಷರೇ, ಸೆಸ್ ಹಾಕ್ತಾ ಇದ್ದಾರೆ. ಸೆಸ್ ಹಾಕಿದ್ರೆ ಏನಾಗುತ್ತೆ, ಡೈರೆಕ್ಟ್ ಸೆಸ್ ಅವ್ರಿಗೆ ಹೋಗುತ್ತೆ, ರಾಜ್ಯದ ಜೊತೆಗೆ ಅವರು ಶೇರ್ ಮಾಡೋದಿಲ್ಲ. ಅಂದ್ರೆ ನೀವು ಡೈರೆಕ್ಟ್ ಆಗಿ GST ಹಾಕಬೇಕಾದ ಪದಾರ್ಥಗಳ ಮೇಲೇನೂ ಕೂಡ ಸೆಸ್ ಹಾಕಿ ಡೈರೆಕ್ಟ್ ಆಗಿ ಸೆಂಟ್ರಲ್ ಗೌರ್ಮೆಂಟ್ ತಗೊಂಡು ಹೋಗ್ತಾ ಇದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಈಗಾಗಲೇ 15 ದಿನ ಹಣಕಾಸಿನ ಆಯೋಗದಿಂದ ರಾಜ್ಯಕ್ಕೆ 65,000 ಕೋಟಿ ನಮಗೆ ನಷ್ಟವಾಗಿದೆ. 65,000 ಕೋಟಿ ನಷ್ಟ. ಆ ವಿಶೇಷ ಅನುದಾನ ಏನು ಕೊಡ್ಬೇಕಂತ ಅನೌನ್ಸ್ ಮಾಡಿದ್ರು, ಆ ಘೋಷಣೆ ಕೂಡ ಅವರು ಈಡೇರಿಸಿಲ್ಲ. ನಮ್ಮ ರಾಜ್ಯದಿಂದ ಫೈನಾನ್ಸ್ ಮಿನಿಸ್ಟರ್ ರಾಜ್ಯಸಭಾ ಮೆಂಬರ್ ಆಗಿ ಹೋಗಿದ್ದಾರೆ, ನಮ್ಮ ರಾಜ್ಯದ ಒಂದು ಪ್ರತಿನಿಧಿಯಾಗಿ ಹೋಗಿದ್ದಾರೆ. ಅವ್ರು ಆದ್ರೂ ಸಹ ಕಳೆದ 6 ವರ್ಷಗಳಲ್ಲಿ ಅವ್ರು ಫೈನಾನ್ಸ್ ಮಿನಿಸ್ಟರ್ ಆಗಿದ್ದು ಒಂದೇ ಒಂದು ನಯಾ ಪೈಸದ ಲಾಭ ಕರ್ನಾಟಕ ರಾಜ್ಯಕ್ಕೆ ಆಗಿಲ್ಲ. ಆದ್ರೂ ನಾವು ಅವ್ರನ್ನ ವೋಟ್ ಹಾಕಿ ರಾಜ್ಯಸಭೆಗೆ ನಮ್ಮ ರಾಜ್ಯದಿಂದ ಕಳಿಸ್ತಾ ಇದ್ದೀವಿ ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ಈಗ ನಮ್ಮ ವಿರೋಧ ಪಕ್ಷದ ನಾಯಕರು ಹೇಳ್ತಾ ಇದ್ರು ಬೆಂಗಳೂರಿಗೆ ಅನ್ಯಾಯ ಆಗ್ತಾ ಇದೆ, ಬೆಂಗಳೂರಿನ ಇನ್ನೂ ಅಭಿವೃದ್ಧಿ ಆಗ್ತಾ ಇಲ್ಲ, ನಿಮ್ಮಿಂದ ಸಾಧ್ಯವಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ಬೆಂಗಳೂರಿನ ಚರ್ಚೆ ಮಾಡುವಾಗ ಅದು ಮಾತನ್ನು ಚರ್ಚೆ ಮಾಡೋಣ. ಆದ್ರೆ ನಾನು ಅವ್ರಿಗೆ ಕೇಳಕ್ಕೆ ಇಚ್ಛೆ ಪಡ್ತೇನೆ, 3,000 ಕೋಟಿ ವಿಶೇಷ ಅನುದಾನ ಪೆರಿಫೆರಿಯಲ್ ರಿಂಗ್ ರೋಡ್ಗೆ ಕೊಡ್ತೀವಿ ಅಂತ 15 ದಿನ ಹಣಕಾಸಿನ ಆಯೋಗದ ರೆಕಮೆಂಡೇಶನ್ ಇತ್ತು. ಆ
ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಅದನ್ನು ಕೊಟ್ರಾ ಅಂತ ನಾನು ಕೇಳ್ತೀನಿ. ಕೇಂದ್ರ ಸರ್ಕಾರ ಅವ್ರು ಕೊಟ್ರಾ? ಪೆರಿಫೆರಲ್ ರಿಂಗ್ ರೋಡ್ ಮಾಡಬೇಕಲ್ಲ. ನಿಮ್ಮ ಸಮಯದಲ್ಲಿ ಪೆರಿಫೆರಲ್ ರಿಂಗ್ ರೋಡ್ ಬಗ್ಗೆ ನೀವು ಚರ್ಚೆ ಮಾಡಲೇ ಇಲ್ಲ. 25 ವರ್ಷಗಳಿಂದ ಅದು ನೆನಪು ಬಿದ್ದಿದ್ದು. ಇವತ್ತು ನಮ್ಮ ರಾಜ್ಯ ಸರ್ಕಾರ ಪೆರಿಫೆರಲ್ ರಿಂಗ್ ರೋಡ್ ಮಾಡಕ್ಕೆ ಹೊರಟಿದ್ದಾರೆ. ನೀವು 3,000 ಕೋಟಿ ಕೊಡದೇ ಇದ್ರೂ ಸಹ ನಾವೇ ಯಾವುದೇ ಒಂದು ಸಾಧನೆ ಮಾಡಿಕೊಂಡು ಆ ಪೆರಿಫೆರಲ್ ರಿಂಗ್ ರೋಡ್ ಕಟ್ಟುವ ಆ ಪರಿಸ್ಥಿತಿಗೆ ನಾವು ಅಲ್ಲಿ ತಲುಪಿದ್ದೇವೆ. ಮಾನ್ಯ ಅಧ್ಯಕ್ಷರೇ, ಟೋಟಲ್ ಬಹುಶಃ 15ನ ಹಣಕಾಸಿನ ಆಯೋಗ ಮತ್ತೆ ಈ ವರ್ಷದ 10,000 ಕೋಟಿ ನಷ್ಟ GST ಇಂದ ಆಗಿರೋದು 76,000 ಕೋಟಿ ನಮಗೆ ನಷ್ಟ ಆಗಿದೆ. ಮತ್ತೆ ಇದು ಟೋಟಲ್ಲಿ ನೀವು ನೋಡಿದ್ರೆ ಸನ್ಮಾನ್ಯ ಅಧ್ಯಕ್ಷರೇ, ನಮ್ಮ ಬಜೆಟಿನ ಗಾತ್ರ 4,48,000 ಕೋಟಿ ನಮ್ಗೇನು ಬಜೆಟ್ ಇದೆ ಅದರಿಂದ 20% ನಮಗೆ GST ನಷ್ಟನೇ ಆಗಿದೆ. ಇಷ್ಟು ನಷ್ಟ ಕೇಂದ್ರ ಸರ್ಕಾರದಿಂದ ಬರಬೇಕಾದಂಥ ಹಣವನ್ನು ನಮಗೆ ಸಿಕ್ಕದೇ ಇದ್ರೆ ನಾವು ಸಾಲ ಮಾಡಬೇಕೋ ಇಲ್ವೋ ಅಧ್ಯಕ್ಷರೇ? ಮಾಡಲೇಬೇಕಾಗುತ್ತೆ. ಆದರೂ ನಾನು ಸಿದ್ದರಾಮಯ್ಯನವರು ಕೊಟ್ಟಿರ್ತಕ್ಕಂಥ ಬಜೆಟಲ್ಲಿ ವಿಶೇಷತೆ ಏನಿದೆ ಅಂದರೆ ಅದು ಕರ್ನಾಟಕ ಫಿಸಿಕಲ್ ರೆಸ್ಪಾನ್ಸಿಬಿಲಿಟೀಸ್ ಆಕ್ಟ್ ಅನ್ನು ಉಲ್ಲಂಘನೆ ಮಾಡದೆ GSDPಯ 25% ಒಳಗಡೆನೆ ಸಾಲ ಮಾಡಿದ್ದೇವೆ. ಫಿಸಿಕಲ್ ಡೆಫಿಸಿಟಿಯ 3% ಒಳಗಡೆನೆ ಸಾಲ ಮಾಡಿದ್ದೀವಿ. ಆದರೆ ಅದನ್ನು ಮೀರಿಲ್ಲ. ಬಹುಶಃ ಕರ್ನಾಟಕದ ರೆಕಾರ್ಡ್ ಏನಂದ್ರೆ ಸಿದ್ದರಾಮಯ್ಯನವರು 17 ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ. ಯಾವುದೇ ಬಜೆಟ್ ಅಲ್ಲಿ ಕರ್ನಾಟಕ ಫಿಸಿಕಲ್ ರೆಸ್ಪಾನ್ಸಿಬಿಲಿಟೀಸ್ ಆಕ್ಟ್ ಅನ್ನು ಉಲ್ಲಂಘನೆ ಮಾಡಲೇ ಇಲ್ಲ. ಆದರೆ ಅಧ್ಯಕ್ಷರೇ, ನೀವು ಇಲ್ಲಿ ಟೀಕೆ ಮಾಡಿದಿರಿ, ನನ್ನ ವಿರೋಧ ಪಕ್ಷದ ಎಲ್ಲ ಸ್ನೇಹಿತರು ಸಾಲ ಮಾಡಿದಿರಿ ಅಂತ. ಆದರೆ ಅವರು ಒಂದು ಅಂಶ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಕೇಂದ್ರ ಸರ್ಕಾರದ ಬಜೆಟ್ 1ನೇ ತಾರೀಕು ಫೆಬ್ರವರಿಗೆ ಬಂದಿದೆ ಅಧ್ಯಕ್ಷರೇ. ಆ ಬಜೆಟ್ ಅಲ್ಲಿ ಎಷ್ಟು ಸಾಲ ಈ ವರ್ಷ ಮಾಡಿದ್ದಾರೆ ಅಂತ ಒಂದು ಗಮನ ಕೊಡಬೇಕು ಅಧ್ಯಕ್ಷರೇ. 17.5 ಲಕ್ಷ ಕೋಟಿ ಕೇಂದ್ರ ಸರ್ಕಾರ ಈ ವರ್ಷ ಮಾತ್ರ ಸಾಲ ಮಾಡಿದೆ, ಬರೀ ಈ ವರ್ಷ. ಯಾಕಂದ್ರೆ 2014ನೇ ಇಸ್ವಿಯಲ್ಲಿ ಕೇಂದ್ರದಲ್ಲಿ ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದ ನಂತರ ಅಲ್ಲಿ ಆವಾಗ ಇರ್ತಕ್ಕಂಥ ಸಾಲದ ಪರಿಸ್ಥಿತಿ 51 ಲಕ್ಷ ಕೋಟಿ ಇದ್ದಿದ್ದು ಇಡೀ ದೇಶದ ಸಾಲ. ನರೇಂದ್ರ ಮೋದಿಯವರು ಈ 11 ವರ್ಷದಲ್ಲಿ ಆ 51 ಲಕ್ಷ ಕೋಟಿನ 216 ಲಕ್ಷ ಕೋಟಿಗೆ ತಗೊಂಡು ಹೋಗಿದ್ದಾರೆ. 51 ಲಕ್ಷ ಕೋಟಿಯಿಂದ 216 ಲಕ್ಷ ಕೋಟಿಗೆ ನರೇಂದ್ರ ಮೋದಿಯವರು 11 ವರ್ಷದಲ್ಲಿ ತಗೊಂಡು ಹೋಗಿದ್ದಾರೆ. ಇಡೀ ದೇಶದ ಇತಿಹಾಸದಲ್ಲಿ ಅತಿ ಹೆಚ್ಚು ಸಾಲ ಮಾಡಿರೋದು ಯಾರಾದ್ರೂ ಪ್ರಧಾನಮಂತ್ರಿ ಆಗಿದ್ರೆ ಅದು ನರೇಂದ್ರ ಮೋದಿಯವರು. ಆಯ್ತು ಬಿಡಿ, ಈ ವರ್ಷ 17.5 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಮೋದಿ ಸರ್ಕಾರ. ಆದರೆ ಆ ದುಡ್ಡಿನ 17.5 ಲಕ್ಷ ಕೋಟಿಯಲ್ಲಿ 16.5 ಲಕ್ಷ ಕೋಟಿ ಯಾವುದಕ್ಕೆ ಖರ್ಚು ಮಾಡಿದ್ದಾರೆ ಅಂತ ನೀವು ನೋಡಬೇಕು. ಆ ಬಜೆಟ್ ನಾನು ನೋಡಿ ನನಗೆ ಆಶ್ಚರ್ಯ ಆಯಿತು. 17.5 ಲಕ್ಷ ಕೋಟಿ ಈ ವರ್ಷದ ಸಾಲದಲ್ಲಿ 16.5 ಲಕ್ಷ ಕೋಟಿ ಹಿಂದೆ ಮಾಡಿರೋದು ಸಾಲಕ್ಕೆ ಬಡ್ಡಿ ಕಟ್ಟೋದಕ್ಕೆ ಇಟ್ಕೊಂಡಿರ್ತಕ್ಕಂಥದ್ದು. ಅಂದ್ರೆ ನೀವು ಸಾಲ ಮಾಡ್ತಿರೋದು ಸಾಲ ಮಾಡಿರ್ತಕ್ಕಂಥ ಆ ಸಾಲದ ಬಡ್ಡಿ ಕಟ್ಟೋದಕ್ಕೆ. ಆದರೆ ಕರ್ನಾಟಕದಲ್ಲಿ ನಾವು ಸಾಲ ಮಾಡಿದ್ದು ನೀವು GST ಇಂದ ಕೊಡದೇ ಇರೋದಕ್ಕೆ ನಾವು ಸಾಲ ಮಾಡೋದ್ ಪರಿಸ್ಥಿತಿ ಬಂತು. ಆದ್ರೂ ನಾವು ಸಾಲ ಮಾಡಿರೋದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ, ಅಸೆಟ್ ಕ್ರಿಯೇಷನ್ಗೆ. ಆದ್ರೆ ಮೋದಿ ಸರ್ಕಾರ ಸಾಲ ಮಾಡಿರತಕ್ಕಂಥದ್ದು ಯಾತಕ್ಕೆ? ಸಾಲ ಮಾಡಿರುವ ಬಡ್ಡಿಯನ್ನು ಕಟ್ಟೋದಕ್ಕೆ. ಸೊ ಮಾನ್ಯ ಅಧ್ಯಕ್ಷರೇ, ಬಹುಶಃ ನಮ್ಮ ಸ್ನೇಹಿತರು ತಾವು ಎಲ್ಲರೂ ಸೇರಿ ಕರ್ನಾಟಕವನ್ನು ಉಳಿಸಬೇಕಾಗುತ್ತೆ ಅಧ್ಯಕ್ಷರೇ. ಕರ್ನಾಟಕ ಉಳಿದೇ ಇದ್ರೆ ಕರ್ನಾಟಕ ಒಂದು ತರ ಈ ರಾಷ್ಟ್ರದ ಗ್ರೋತ್ ಇಂಜಿನ್. ಅತಿ ಹೆಚ್ಚು ಟ್ಯಾಕ್ಸ್ ನಾವು GST ಕಲೆಕ್ಷನ್ ಮಹಾರಾಷ್ಟ್ರ ಆದ ನಂತರ ಕರ್ನಾಟಕದವರೇ ಕಟ್ಟೋದು ಇಡೀ ದೇಶಕ್ಕೆ. ನಮ್ಮ ಟ್ಯಾಕ್ಸ್ ಇಂದಾನೇ ನೀವು UP, ಬಿಹಾರ, MP ಎಲ್ಲ ಆ ಕಡೆ ಎಲ್ಲ ಜನರಿಗೆ ಹಂಚಿ ನೀವು ನಡೆಸ್ತಾ ಇದ್ದೀರಿ. ಆದರೆ ನೀವು ಯಾರೂ ಕೂಡ ನಾವು ಒಂದಾಗಿ BJP ಇರಲಿ ಕಾಂಗ್ರೆಸ್ನವರು ಆಗಲಿ ನಾವೆಲ್ಲ ಒಂದಾಗಿ ಕರ್ನಾಟಕದ ಪರವಾಗಿ ನಾವು ಮಾತಾಡದೇ ಇದ್ರೆ ಬಹುಶಃ ನಾವು ಕರ್ನಾಟಕಕ್ಕೆ ಒಂದು ದೊಡ್ಡ ಅನ್ಯಾಯ ಮಾಡ್ತೀವಿ. ಇವತ್ತು ಸೇವ್ ಕರ್ನಾಟಕ ಟು ಸೇವ್ ಇಂಡಿಯಾ ಅಂತ ಸ್ಲೋಗನ್ ಕೊಡಬೇಕಾಗುತ್ತೆ ಅಧ್ಯಕ್ಷರೇ. ಯಾಕಂದ್ರೆ ನಮ್ಮ ನಾಡಗೀತೆಯಲ್ಲಿದೆ, ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಕರ್ನಾಟಕ ಮಾತೆಯನ್ನು ಉಳಿಸ್ಕೊಳ್ಳೋಣ. ಕರ್ನಾಟಕಕ್ಕೆ ಕೇಂದ್ರದಿಂದ ಬರಬೇಕಾದಂತ ಹಣವನ್ನು ತಗೊಂಡು ಬರಬೇಕು ಅಂತ ನಮ್ಮ ಎಲ್ಲ ಸ್ನೇಹಿತರು ಇಲ್ಲಿ ಬಹುಶಃ ಕೂಗನ್ನು ಜೊತೆಗೆ ಸೇರಿಸದೇ ಇದ್ರೆ ಸನ್ಮಾನ್ಯ ಅಧ್ಯಕ್ಷರೇ
ಇವತ್ತು ಕರ್ನಾಟಕ ರಾಜ್ಯವನ್ನು ಉಳಿಸೋದಕ್ಕೆ ಸಾಧ್ಯವಾಗಿಲ್ಲ. ಮಾನ್ಯ ಅಧ್ಯಕ್ಷರೇ, ಕೊನೆಯದಾಗಿ ನಾನು ಭಾಳ ನೋವಿಂದ ಒಂದು ಮಾತು ಹೇಳೋಕ್ಕೆ ಬಯಸ್ತಾ ಇದ್ದೇನೆ. ನಾನು ಒಬ್ಬ ಅಲ್ಪಸಂಖ್ಯಾತ ಸಮುದಾಯದಿಂದ ಬಂದಿದ್ದೇನೆ ಅಧ್ಯಕ್ಷರೇ. ಅಲ್ಪಸಂಖ್ಯಾತರಿಗೆ ಈ ಬಜೆಟಲ್ಲಿ 4,790 ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ. ಆ ಅನುದಾನವನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಬಿಜೆಪಿಯ ಸ್ನೇಹಿತರಿಗೆ ಏನೋ ಇಷ್ಟ ಆಗಿಲ್ಲ ಅಂತ ಅನಿಸ್ತಾ ಇದೆ. ಅವರ ಅಫಿಷಿಯಲ್ ಹ್ಯಾಂಡಲ್ನಿಂದ ಒಂದು ಟ್ವೀಟ್ ಮಾಡಿದ್ದಾರೆ. ಇದು ಬ್ರದರ್ಸ್ ಬಜೆಟ್ ಅಂತ ಹೇಳಿ ಸಿದ್ದರಾಮಯ್ಯನವರ ಫೋಟೋ ಹಾಕಿ ಟೊಪ್ಪಿ ಹಾಕಿ ಅವ್ರಿಗೆ ಕೈ ಸಿಂಬಲ್ ಅನ್ನು ಉಲ್ಟಾ ಮಾಡಿ ಬ್ರದರ್ಸ್ ಬಜೆಟ್, ಯಾಕಂದ್ರೆ ಅಲ್ಪಸಂಖ್ಯಾತರಿಗೆ 4,790 ಕೋಟಿ ಕೊಟ್ಟಿದ್ದೀರಿ ಅಂತ. 4,48,000 ಕೋಟಿಯ ಬಜೆಟ್ ಅಲ್ಲಿ 15% ಪಾಪ್ಯುಲೇಷನ್ ಇರ್ತಕ್ಕಂಥ ಅಲ್ಪಸಂಖ್ಯಾತರಿಗೆ, ನಾನು ಕೂಡ ಒಬ್ಬ ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯದಿಂದ ನಾನು ಬಂದಿದ್ದೇನೆ ಅಧ್ಯಕ್ಷರೇ, 1% ಕೂಡ ಆಗೋದಿಲ್ಲ. ಅಷ್ಟಕ್ಕೆ ಬಿಜೆಪಿಯವರು ಈ ಟ್ವೀಟ್ ಮಾಡಿದ್ದಾರೆ, ಬ್ರದರ್ಸ್ ಬಜೆಟ್ ಅಂತ ಹೇಳ್ತಾರೆ. ನಾನು ಅವ್ರಿಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ, 15% ಅಲ್ಪಸಂಖ್ಯಾತರು ಈ ರಾಜ್ಯದಲ್ಲಿ GST ಕಟ್ಟೋದಿಲ್ವೇ? ನಾವು ಕಟ್ತೀವಲ್ಲ GST, ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟೋದಿಲ್ವೇ? ರಿಜಿಸ್ಟ್ರೇಷನ್ ಟ್ಯಾಕ್ಸ್ ಕಟ್ಟೋದಿಲ್ವೇ? ಮೋಟರ್ ವೆಹಿಕಲ್ ಟ್ಯಾಕ್ಸ್ ಕಟ್ಟೋದಿಲ್ವೇ? ಯಾವ ಟ್ಯಾಕ್ಸ್ ಈ ರಾಜ್ಯದ ಅಲ್ಪಸಂಖ್ಯಾತರು ಕಟ್ಟೋದಿಲ್ಲ ಹೇಳಿ ಮಾನ್ಯ ಅಧ್ಯಕ್ಷರೇ? ನಮ್ಮ ಹಣ ತಾನೇ ಆ ಬೊಕ್ಕಸಲ್ಲಿ ಇರೋದು. ನಮ್ಮ ಸಮುದಾಯಗಳಿಗೆ, ಮುಸಲ್ಮಾನರಿಗೆ, ಕ್ರೈಸ್ತರಿಗೆ, ಜೈನರಿಗೆ, ಬೌದ್ಧರಿಗೆ, ಪಾರ್ಸಿಗಳಿಗೆ 1% ಆಫ್ ದಿ ಬಜೆಟ್ ಕೊಟ್ರೆ ಬಿಜೆಪಿಯವರು ಒಂದು ರಾಷ್ಟ್ರ ಪಕ್ಷ, ರಾಷ್ಟ್ರವಾದಿಗಳು, ರಾಷ್ಟ್ರ ಕಟ್ಟಬೇಕು ಅಂತ ಹೇಳೋರು ನೀವೆಲ್ಲ ಈ ಅಲ್ಪಸಂಖ್ಯಾತರಿಗೆ ದುಡ್ಡು ಕೊಡಬಾರ್ದು ಅಂತ ಟಾಂಗ್ ಹೊಡಿತೀರಿ. ಬ್ರದರ್ಸ್ ಬಜೆಟ್ ಅಂತ ನೀವು ಹೇಳ್ತಿರಲ್ಲ, ಯಾಕೆ? ಅಲ್ಪಸಂಖ್ಯಾತರು, ಮುಸಲ್ಮಾನರು, ಕ್ರೈಸ್ತರು ನಿಮ್ಮ ಬ್ರದರ್ಸ್ ಅಲ್ವಾ? ನಾವು ಕೂಡ ನಿಮ್ಮ ಬ್ರದರ್ಸ್ ತಾನೆ. ಸೊ ಬ್ರದರ್ಸ್ ಬಜೆಟ್ ಅದ ವ್ಯಂಗ್ಯವಾಗಿ ನೀವು ಹೇಳ್ತಾ ಇದ್ದೀರಿ. ಸಂವಿಧಾನದ ಪೀಠಿಕೆಯನ್ನು ನೀವು ಓದಿದ್ರೆ ಮಾನ್ಯ ಅಧ್ಯಕ್ಷರೇ, ಬ್ರದರ್ಹುಡ್ ಬಗ್ಗೆ, ಫ್ರೆಟರ್ನಿಟಿ ಬಗ್ಗೆ, ಭ್ರಾತೃತ್ವದ ಬಗ್ಗೆ ಸ್ಪಷ್ಟವಾಗಿದೆ. ಹಾಗಾದ್ರೆ ಬಿಜೆಪಿಯ ನನ್ನ ಸ್ನೇಹಿತರಿಗೆ ಭ್ರಾತೃತ್ವದ ಬಗ್ಗೆ ನಂಬಿಕೆ ಇಲ್ಲ ಅಂದ್ರೆ, ಸಂವಿಧಾನದ ಪೀಠಿಕೆ ಮೇಲೆ ಇರ್ತಕ್ಕಂಥ ಇದೆಲ್ಲ ಷರತ್ತುಗಳ ಬಗ್ಗೆ ನಂಬಿಕೆ ಇಲ್ಲ. ಇದರ ಮೇಲೆ ಪ್ರಮಾಣವನ್ನು ಮಾಡಿಕೊಂಡು ನೀವು ಶಾಸಕರಾಗಿ ಕೂತಿದ್ದೀರಿ. ಮಾನ್ಯ ಅಧ್ಯಕ್ಷರೇ, ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ರೀತಿ ಏನಾಗಿದೆ ಅಂದ್ರೆ, ಈ ನಮ್ಮ ರಾಜ್ಯದ ಅಲ್ಪಸಂಖ್ಯಾತರಿಗೆ ಫುಟ್ಬಾಲ್ ತರ ಬಿಜೆಪಿಯವರು ಆಡ್ತಾರೆ. ಒಂದು, ಅವರು ಸರ್ಕಾರದಲ್ಲಿ ಇದ್ದಾಗ ಅವರು ಸಹಾಯ ಮಾಡೋದಿಲ್ಲ, ಆಚೆ ಕೋಮುವಾದಿ ಸಂಘಟನೆಗಳ ಮೂಲಕ ನಮ್ಮ ಮೇಲೆ ದೌರ್ಜನ್ಯಗಳನ್ನು ಮಾಡಿಸ್ತಾರೆ. ಒಳಗಡೆ ನಮ್ಮ ಸರ್ಕಾರ 1% ಬಜೆಟ್ ಕೊಟ್ರೆ ಅದಕ್ಕೊಂದು ರಾಜಕೀಯದ ಒಂದು ದೊಡ್ಡ ಇಶ್ಯೂ ಆಗಿ ಮಾಡಿ, ಏನು ಅಲ್ಪಸಂಖ್ಯಾತರಿಗೆಲ್ಲ ಕೊಟ್ಬಿಡ್ತಾ ಇದ್ದೀರಲ್ಲ, ಮುಸಲ್ಮಾನರಿಗೆಲ್ಲ ಕೊಟ್ಬಿಡ್ತಾ ಇದ್ದೀರಲ್ಲ ಅಂತ ಆ ರೀತಿಯ ಪ್ರೊಪಗಂಡಾ ಮಾಡ್ತಾರೆ. ಅಂದ್ರೆ ಅವರ ಮನಸ್ಸಲ್ಲಿ ನಾವು ಈ ದೇಶದ ನಾಗರಿಕರು, ಈ ಸಮಾಜದ ಭಾಗಿ ಎಲ್ಲ ಅಂತ ಅವರು ಅನ್ಕೊಂಡಿದ್ದಾರೆ. ಆದ್ರೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನೀವು ಯಾರು ಬ್ರದರ್ಸ್ ಬಜೆಟ್ ಅಂತ ಬಿಜೆಪಿ ಅಫಿಷಿಯಲ್ ಹ್ಯಾಂಡಲ್ ಟ್ವೀಟ್ ಮಾಡಿದಾರಲ್ಲ, ನಾವು ನಿಮ್ಮ ಬ್ರದರ್ಸೇ, ನಾವು ನಿಮ್ಮ ಬ್ರದರ್ಸೇ. ನೀವು ಎಷ್ಟೇ ಬೇರೆ ಮಾಡಿದ್ರು ಬೇರೆ ಮಾಡಕ್ ಸಾಧ್ಯವಿಲ್ಲ. ನೀವು ಬಿಜೆಪಿಯವರು ನಮ್ಮ ಬ್ರದರ್ಸು. ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಹಮ್ ಸಬ್ ಹೈ, ಭಾಯಿ ಭಾಯಿ. ಅದಕ್ಕೆ ಬ್ರದರ್ಸ್ ಬಜೆಟ್ ಅಂತ ಹೇಳಿದ್ರು. ನೀವು ನೆಗೆಟಿವ್ ಆಗಿ ಹೇಳಿದ್ರು ನಾವು ಪಾಸಿಟಿವ್ ಆಗಿ ತಗೋತೀವಿ. ನೀವು ನೆಗೆಟಿವ್ ಆಗಿ ಹೇಳಿರೋದು, ನೀವು ವ್ಯಂಗ್ಯವಾಗಿ ಹೇಳಿರೋದು, ನೀವು ಮುಸಲ್ಮಾನನ ಡಿಗ್ರೇಡ್ ಮಾಡೋದಕ್ಕೆ ಹೇಳಿರೋದು, ಕಾಂಗ್ರೆಸ್ ಪಕ್ಷಕ್ಕೆ ರಾಜಕೀಯವಾಗಿ ಗುರಿ ಮಾಡೋದಕ್ಕೆ ಹೇಳಿರೋದು. ಆದ್ರೆ ನಾವು ಪಾಸಿಟಿವ್ ಆಗಿ ತಗೋತೀವಿ. 1% ಬಜೆಟ್ ಅದನ್ನು ನಮ್ಮ ಅಧ್ಯಕ್ಷರೇ, ಇನ್ನು ಅಣ್ಣ ಒಂದು ನಿಮಿಷ, ನಾವು ಬೇರೆ ಏನು ಟೀಕೆ ಮಾಡಲಿಲ್ಲ. ಅಲ್ಪಸಂಖ್ಯಾತರಿಗೆ ಬೆನಿಫಿಟ್ ಕೊಡೋದ್ರಲ್ಲಿ ನಮ್ಮ ವಿರೋಧ ಇಲ್ಲ. ನಾವು ಯಾವುದನ್ನು ವಿರೋಧ ಮಾಡಿದೀವಿ ಅಂದ್ರೆ, ನೀವು ಅಲ್ಪಸಂಖ್ಯಾತರಿಗೆ ಹಾಸ್ಟೆಲ್ ಪ್ರತ್ಯೇಕ ಕೊಡೋದು, ಶಾಲೆಗಳನ್ನು ಪ್ರತ್ಯೇಕ ಕಟ್ಟಿಸೋದು, PU ಕಾಲೇಜುಗಳನ್ನ ಮತ್ತು ಹೈಸ್ಕೂಲ್ಗಳನ್ನ ಪ್ರತ್ಯೇಕವಾಗಿ ಮಾಡ್ತಿರಲ್ಲ, ಇದು ಮುಂದಿನ ದಿನಗಳಲ್ಲಿ ಬಹಳ ಅಪಾಯ ಅಂತ ನಾವು ಹೇಳೋದು. ಯಾಕಂದ್ರೆ ನಮ್ಮ ಮಕ್ಕಳು ನಿಮ್ಮ ಮಕ್ಕಳು ಒಂದು ಶಾಲೆನಲ್ಲಿ ಓದ್ಲಿ, ನಮ್ಮ ಮಕ್ಕಳು ನಿಮ್ಮ ಮಕ್ಕಳು ಒಂದು ಹಾಸ್ಟೆಲ್ನಲ್ಲಿ ಕೂತು ಊಟ ಮಾಡ್ಲಿ, ನಮ್ಮ ಮಕ್ಕಳು ನಿಮ್ಮ ಮಕ್ಕಳು ಒಂದು ಫೀಲ್ಡ್ ಅಲ್ಲಿ ಮೈ ಮುಟ್ಟಿ ಆಟ ಆಡ್ಲಿ, ಆಗ ಅಲ್ಲಿ ಬ್ರದರ್ಸ್ ಅಂತ ಹೇಳಿ ಆಗ್ತದೆ. ನಾವು ಭಾಷಣದಲ್ಲಿ ಬ್ರದರ್ಸ್ ಹೇಳೋದಲ್ಲ, ಒಂದು ಮಾಡ್ಬೇಕಲ್ಲ ಈ ದೇಶದಲ್ಲಿ. ನೀವು ಒಟ್ಟಿಗೆ ಬದುಕಬೇಕಲ್ವಾ? ಇವತ್ತು ಟೆರರಿಸಂ ಇದು ಯಾತಕ್ಕೆ ನಡೀತಾ ಇದೆ? ನೀವು ಮಾಡ್ತಾ ಇರೋದು ಪಬ್ಲಿಕ್ ಶಾಲೆಗಳು ಮಾಡಿ ಸರ್, ಮಾಡ್ತಾ ಇದ್ದೀರಿ. ಒಂದೊಂದು ಧರ್ಮಕ್ಕೆ ಒಂದೊಂದು ಶಾಲೆ ಮಾಡಿದ್ರೆ ಅದು ಸರ್ಕಾರ ದುಡ್ಡಲ್ಲಿ ಅಲ್ಲ. ಕೇಳಿ ಸರ್, ಒಂದೊಂದು ಧರ್ಮಕ್ಕೆ ಒಂದೊಂದು ಶಾಲೆಯನ್ನ ಸರ್ಕಾರದ ವತಿಯಿಂದ ಮಾಡಿದ್ರೆ ಹಾಗಾದ್ರೆ ಜಾತ್ಯತೀತ ರಾಷ್ಟ್ರ ಆಗೋದು ಯಾವಾಗ?
ಸರ್ವ ಜನಾಂಗದ ಶಾಂತಿಯ ತೋಟ ಕುವೆಂಪುರವರು ಹೇಳಿದ್ದು ಬರೀ ಸಾಹಿತ್ಯದಲ್ಲ, ಪ್ರಾಕ್ಟಿಕಲಿ ಬರಬೇಕು. ಈ ದೇಶದಲ್ಲಿ ಒಟ್ಟಾಗಿ ನಾವು ಬದುಕಬೇಕಲ್ವಾ, ಇದನ್ನ ನಾವು ಹೇಳ್ತಾ ಇದ್ದೀವಿ. ಆದರೆ ಧರ್ಮಕ್ಕೊಂದೊಂದು ಜಾತಿಗೊಂದೊಂದು ನಾವು ಶಾಲೆ ಮಾಡ್ತೀವಿ, ಆದ್ರೂ ನಾವು ಸೆಕ್ಯುಲರ್ ಅಂತ ಹೇಳಿದ್ರೆ ಸರ್, ಸಣ್ಣ ಎಳೆ ವಯಸ್ಸಿನ ಮಕ್ಕಳು ಒಟ್ಟಿಗೆ ಆಗದೆ ಇದ್ರೆ ಬೆಳೆದ್ರ ಮೇಲೆ ಒಟ್ಟಿಗೆ ಆಗ್ತಾರ? ಹೇಗಿದು? ಇದನ್ನ ನಾವು ಹೇಳಿದೆ ಹೊರತು ಖಂಡಿತವಾಗೂ ಅಲ್ಪಸಂಖ್ಯಾತ ವಿರೋಧವನ್ನ ನಾವು ಟೀಕೆ ಮಾಡಲೇ ಇಲ್ಲ, ಇಲ್ಲಿ ಯಾರು ಮಾಡಲಿಲ್ಲ. ಬಹಳ ಸಂತೋಷ ಸರ್, ತಾವು ಇಷ್ಟು ಹೇಳಿದಿರಿ. ಆದ್ರೆ ನಾನು ಏನಿದೆ ನಾನು ಹೇಳಕ್ಕೆ ಬಯಸ್ತಾ ಇದ್ದೇನೆ, ನಮಗೇನ್ ಗೊತ್ತಾ, ನೀವು ಹೇಳಿದ್ರ ಬಗ್ಗೆ ಡಿಸ್ಪ್ಯೂಟ್ ಇಲ್ಲ. ಆದ್ರೆ ಪ್ರತ್ಯೇಕತಾವಾದದ ಮಾನಸಿಕತೆ ತರುವಂತ ಒಂದು ಸಂಗತಿ ಇದೆಯಲ್ಲ, ಅದನ್ನ ಮಾತ್ರ ನಾವು ವಿರೋಧ ಮಾಡ್ತಾ ಇದ್ದೇವೆ. ಯಾಕಂದ್ರೆ ಎಲ್ಲೂ ಒಟ್ಟಾಗಿ ಹೋಗ್ಬೇಕು ಅಂತ ಯೋಚನೆ ನಡೆಯೋದೇ ಇಲ್ಲ. ಪ್ರತ್ಯೇಕವಾದಂತಹ ಸ್ಥಿತಿಗತಿಗಳನ್ನು ಯೋಚನೆ ಮಾಡುವಂತ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇದನ್ನ ನಾವು ವಿರೋಧ ಮಾಡಿದೀವಿ ಬಿಟ್ರೆ, ಅವ್ರಿಗೆ ನೀವು ವಿದ್ಯಾಭ್ಯಾಸ ಕೊಡಬೇಡಿ ಅಂತ ನಾವು ಹೇಳಿಲ್ಲ, ಅವ್ರಿಗೆ ಅನ್ನ ಕೊಡಬೇಡಿ ಅಂತ ಹೇಳಿಲ್ಲ. ನೀವೇ ಯಾಕೆ ಎಲ್ಲ ಕೊಟ್ಟು ಪ್ರತ್ಯೇಕವಾಗಿ ಅವ್ರನ್ನ ಇಡುವಂತ ಕೆಲಸ ಮಾಡ್ತೀರಿ? ಇದು ನಮ್ದು ವಿರೋಧ ಅಷ್ಟೇ, ಬೇರೆ ಇನ್ನೇನಿಲ್ಲ. ಅಲ್ಲ ಕರೆಕ್ಟ್. ಇಡೀ ಪ್ರಪಂಚಕ್ಕೆ ಅರ್ಥ ಆಗುತ್ತೆ ನಿಮ್ಮ ವಿರೋಧ ಏನು, ನಿಮ್ಗೆ ಏನ್ ಅನಿಸ್ತಾ ಇದೆ ಅಂತ. ಯಾವ ಸಂದರ್ಭದಲ್ಲಿ ನಿಮ್ಮ ನಾಯಕರು ಏನೇನ್ ಭಾಷಣ ಮಾಡಿದಾರೆ ಅಂತಾನೂ ಕೂಡ ನಮ್ ಮುಂದೆ ಇದೆ. ಸೊ ಆದ್ರೂ ಕೂಡ 42 ಕೋಟಿ ಜನನು ಮುಂದಕ್ಕೆ ಹೋಗ್ಬೇಕು ಅಂತ, ಆದ್ರೂ ಕೂಡ 142 ಕೋಟಿ ಇವರೆಲ್ಲ ಇದಾರೋ ಇಲ್ವೋ? ಆದ್ರೂ ಕೂಡ ಇಲ್ಲ, 142 ಕೋಟಿ ಜನ ಇವರೆಲ್ಲ ಇದಾರೋ ಇಲ್ವೋ? ಇದನ್ನ ನಾವು ಹೇಳಿದೀವಿ ಅಷ್ಟೇ. ಹೇಳಿದೀವಿ ಬಿಟ್ರೆ ನಾವು ನೀವೆಲ್ಲ ಬೇಡ ನಾವು ಹೇಳಿಲ್ಲ. ಈ ದೇಶದಲ್ಲಿರುವಂತ ಪ್ರತಿಯೊಬ್ಬ ಭಾರತೀಯನು ಒಂದೆಜ್ಜೆ ಮುಂದಕ್ಕೆ ಇಡಬೇಕು ಅಂತ ಹೇಳಿದ್ದೇವೆ ನಾವು. ಹೇಳಿದೆ ನಾವು. ನಾನೇನ್ ಹೇಳಕ್ ಬಯಸ್ತಾ ಇದ್ದೀನಿ, ಹಾಗಾಗೋಣ, ಸರಿ ಇದೆ ಅಲ್ಲ ಕರೆಕ್ಟ್. ಈಗ SC ST OBC ಸಮುದಾಯಗಳಿಗೆ ಪ್ರತ್ಯೇಕವಾಗಿ ಹಾಸ್ಟೆಲ್ ಅನ್ನು ತೆರೆದಿದ್ದೀವಿ, ಅದೇ ರೀತಿ ಮೈನಾರಿಟಿ ಸಮುದಾಯಕ್ಕೂ ಕೂಡ ತೆರೆದಿದ್ದೀವಿ. ಸೊ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಅಧ್ಯಕ್ಷರೇ, ಯಾಕೆಂದ್ರೆ ರಾಜ್ಯದ ಅಲ್ಪಸಂಖ್ಯಾತರು ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಮುಂದೆ ಒರಿಬೇಕಲ್ಲ ಅಧ್ಯಕ್ಷರೇ, ಇಲ್ಲದೆ ಇದ್ರೆ ಹೇಗೆ? ಈಗ ಮಾನ್ಯ ಮೋದಿ ಅವರು ಒಂದು ಭಾಷಣ ಮಾಡಿದಾಗ ಒಂದು ಸಂದರ್ಭದಲ್ಲಿ ಹೇಳಿದ್ರು, ಮುಸಲ್ಮಾನ್ ಸಮುದಾಯದ ಯುವಕರು ಒಂದು ಕೈಯಲ್ಲಿ ಕುರಾನ್ ಇಟ್ಕೋಬೇಕು, ಇನ್ನೊಂದು ಕೈ ಲ್ಯಾಪ್ಟಾಪ್ ಇಟ್ಕೋಬೇಕು ಅಂತ ಹೇಳಿದ್ರು. ಆದ್ರೆ ನೀವು ಲ್ಯಾಪ್ಟಾಪ್ ಅಂತೂ ನಮ್ಗೆ ಕೊಟ್ಟಿಲ್ಲ. ಈ ಬಾರಿ ನಮ್ಮ ಬಜೆಟ್ ಅಲ್ಲಿ 5,000 ಲ್ಯಾಪ್ಟಾಪ್, ಅಥವಾ ನನಗೆ ಫಿಗರ್ ನಾನು ಕನ್ಫ್ಯೂಸ್ ಆಗಿದ್ದೀನಿ, ಲ್ಯಾಪ್ಟಾಪ್ ಕೊಡ್ತಕ್ಕಂಥ ಮಕ್ಕಳಿಗೆ ಈ ಬಾರಿ ಘೋಷಣೆ ಮಾಡಿದ್ದೀವಿ. ಅರ್ಥ ಆಯ್ತಾ? ನಾನೇನು ಹೇಳಕ್ ಬಯಸ್ತಾ ಇದ್ದೀನಿ ಅಂದ್ರೆ, ಪ್ರತಿಯೊಂದು ಇಶ್ಯೂ ಅಲ್ಲಿ ಈಗ ವಫ್ನ ಬಗ್ಗೆ ಚರ್ಚೆ ಆಯಿತು. ನೀವು ಏನೇನು ಕ್ಲೇಮ್ ಮಾಡಿದ್ರಿ ವಫ್ ಬಗ್ಗೆ, ಮುಸಲ್ಮಾನರು ಮತ್ತೆ ಬೇರೆ ಸಮುದಾಯಗಳ ನಡುವೆ ಒಂದು ಕಂದಕ ಸೃಷ್ಟಿ ಮಾಡೋದಕ್ಕೆ, ಅದೆಲ್ಲ ಹುಸಿ ಆಯ್ತಲ್ಲ. ಆತರ ಇಲ್ಲೇ ಇಲ್ಲ, ಆಗ್ಲೇ ಇಲ್ಲ. ನೀವು ನಾನು ಏನ್ ಹೇಳ್ತಾ ಇದ್ದೀನಿ, ನಾನು ಮುಗಿಸಿದ ಸರ್ಕಾರದ ಒಂದು ಅವಿಭಾಜ್ಯ ಅಂಗನೋ ಅಲ್ವೋ ಕೇಳಿದ್ವಿ ನಾವು. ಈಗ ಅದು ಬಜೆಟ್ ಮೇಲೆ ಮುಜರಾಯಿ ಸರ್ಕಾರದ ಒಂದು ಅವಿಭಾಜ್ಯ ಅಂಗ ಕೇಳಿದ್ವಿ ನಾವು. ಅಂದ್ರೆ ಬಜೆಟ್ ಮೇಲೆ ಚರ್ಚೆ ನಡೆದಿದೆ. ನೋಡಿ, ನಾನು ಯಾವುದೇ ಪ್ರಚೋದನಕಾರಿಯಾಗಿ ಭಾಷಣ ನನ್ನ ಲೈಫಲ್ಲಿ ಮಾಡೋನಲ್ಲ. ಆದ್ರೆ ನಮ್ಮ ಸಮುದಾಯಗಳಿಗೆ ಆಗ್ತಾ ಇರ್ತಕ್ಕಂಥ ನೋವು ಈ ವೇದಿಕೆ ಮೇಲೆ ಇಲ್ಲಿ ಬಂದು ಹೇಳದೇ ಇದ್ರೆ ಎಲ್ಲಿ ಹೇಳಬೇಕು ಮಾನ್ಯ ಅಧ್ಯಕ್ಷರೇ? ಸೊ ಇಲ್ಲಿ ಪರಿಸ್ಥಿತಿ ಹೇಗಿದೆ ಅಂದ್ರೆ, ರಾಜ್ಯದ ಬಡ ಮುಸಲ್ಮಾನರಿಗೆ ಬೀದಿಯಲ್ಲಿ ಹೊಡಿತಾ ಇದ್ದಾರೆ. ಆದ್ರೆ ಗಲ್ಫ್ ಕಂಟ್ರೀಸ್ ಇಲ್ಲ, ಬಜೆಟ್ಗೆ ಬರ್ತೀನಿ, ಗಲ್ಫ್ ಕಂಟ್ರೀಸ್ ಅಲ್ಲಿ ಶೇಖ್ಗಳಿಗೆ ಹೋಗಿ ತಬ್ಕೊಂಡು ಅಲ್ಲಿ ಬಿಸ್ನೆಸ್ ಮಾಡ್ತಾರೆ. ಅಲ್ಲಿ ಯಾವ ಮಟ್ಟಕ್ಕಾಗಿದೆ ಅಂದ್ರೆ ಅಧ್ಯಕ್ಷರೇ, ಇವತ್ತು ಯುದ್ಧದ ಪರಿಸ್ಥಿತಿ ಇದೆ ಅಧ್ಯಕ್ಷರೇ. ಯುದ್ಧದ ಪರಿಸ್ಥಿತಿಯಲ್ಲಿ ಒಂದು ವೇಳೆ ಗಲ್ಫ್ ಕಂಟ್ರೀಸ್ ಅಲ್ಲಿ ಏನಾದ್ರೂ ವಾತಾವರಣ ಕೆಟ್ಟೋದ್ರೆ ಇಡೀ ದೇಶಕ್ಕೆ ಆ ಪರಿಣಾಮ ಆಗುತ್ತೆ ಅಧ್ಯಕ್ಷರೇ. ಯಾಕಂದ್ರೆ 40-45% ಎನರ್ಜಿ, ತೇಲ್ ಆಗ್ಲಿ ಗ್ಯಾಸ್ ಆಗ್ಲಿ ಗಲ್ಫ್ ಕಂಟ್ರೀಸ್ ಇಂದ ನಮ್ಗೆ ಬರುತ್ತೆ. 1 ಕೋಟಿ ಭಾರತೀಯರು ಗಲ್ಫ್ ಕಂಟ್ರೀಸ್ ಅಲ್ಲಿ ಅವರು ಅಲ್ಲಿ ಎಂಪ್ಲಾಯ್ಮೆಂಟ್ ಅಲ್ಲಿ ಇದ್ದಾರೆ. ನಮ್ಗೆ ನಮ್ಮ ದೇಶದ 40% ಫಾರಿನ್ ಎಕ್ಸ್ಚೇಂಜ್ ಗಲ್ಫ್ ಕಂಟ್ರೀಸ್ ಇಂದ ಬರುತ್ತೆ. ನಾವು ಯಾವ ಮಟ್ಟಕ್ಕೆ ಇಲ್ಲ, ದೇಶ ಆರ್ಥಿಕತೆ ಮೇಲೆ ಪರಿಣಾಮ ಬೀಳುತ್ತೆ. ಅದು ಆರ್ಥಿಕ ನೀವು ಎದುರ್ಕೋಬೇಡಿ, ನಾನು ಅಲ್ಲಿ ಹೋಗೋದಿಲ್ಲ. ನೀವು ಮಾಡಿರೋ ತಪ್ಪಿಂದನೇ ಇದಾಗ್ತಾ ಇರೋದು. ನಿಮ್ಮ ಕೇಂದ್ರ ಸರ್ಕಾರ ಏನ್ ಫಾರಿನ್ ಪಾಲಿಸಿಯಲ್ಲಿ ತಪ್ಪು ಮಾಡಿದೆ
ಅದಕ್ಕೇನೆ ಈ ಪರಿಸ್ಥಿತಿಗೆ ಇವತ್ತು ಬಂದಿರ್ತಕ್ಕಂಥದ್ದು. ಕೇಂದ್ರ ಸರ್ಕಾರ ಈ ಹಿಂದೆ ಆದಾಗ ಯಾರಿದ್ರು ಕೇಂದ್ರ ಸರ್ಕಾರ? ಈ ಹಿಂದೆ ಆದಾಗ ಯಾರಿದ್ರು? ನಡೆಸ್ತಾ ಇದ್ದಿರಲ್ಲ, ವೀರಪ್ಪ ಮೊಯ್ಲಿ ಅವರು ಏನ್ ಭಾಷಣ ಕೊಟ್ಟರು? 150 ಏನ್ ಭಾಷಣ ಕೊಟ್ಟರು? ಈ ಹಿಂದೆ ಮನಮೋಹನ್ ಸಿಂಗ್ ಇದ್ದಾಗ ಈ ಪ್ರಪಂಚದಲ್ಲಿ ಎಲ್ಲೆಲ್ಲಿ ಯುದ್ಧ ಆಗಿತ್ತು ಹೇಳಿ. ಯಾವ ಯುದ್ಧದಲ್ಲಿ ನಾವು ಯಾರ ವಿರುದ್ಧ ನಿಂತಿಲ್ಲ. ಮಾತಾಡಬೇಡಿ. ಅದು USSR ಪರನೂ ಇರ್ಲಿಲ್ಲ, ಅದು ದೇಶ ಅಮೆರಿಕ ಪರನೂ ಇರ್ಲಿಲ್ಲ. ಈಗಲೇ ನಾವು ಸೈಟ್ ತಗೊಂಡಿರೋದು. ಪಾಕಿಸ್ತಾನದ ಪರಿಸ್ಥಿತಿ ಏನಿದೆ? ಭಿಕ್ಷೆ ಬೇಡ್ತಾ ಇದೆ. ಆದ್ರೆ ಭಾರತದ ಪರಿಸ್ಥಿತಿ ಏನಿದೆ? ನಾವೆಲ್ಲರೂ ಬದುಕ್ತಾ ಇದ್ದೇವೆ. ಇದಕ್ಕೆ ಮೋದಿ ಕಾರಣ. ಇದಕ್ಕೆ ಮೋದಿ ಕಾರಣ. ಪಾಕಿಸ್ತಾನ, ಅಫ್ಘಾನಿಸ್ತಾನ, ಬೇರೆ ದೇಶಗಳು ಏನಾಗ್ತಾ ಇದೆ? We have always been neutral. This is the first time Narendra Modi ji has taken this country pro-US. We have always been neutral. We have never been with USSR or we have never been with USA. Ours is a morally right country. We never supported any war. Nor we supported any aggression on any other country. We have always been neutral. Iran has also been our old friend. Culturally, it is India's friend. Financially, it has been ಇರಾನ್ನವನು ಸತ್ತಾಗ ಇಲ್ಲಿ ಕಣ್ಣೀರ್ ಹಾಕ್ತಿರಲ್ಲ ನೀವು. ಇರಾನ್ನವನು ಸತ್ತಾಗ ಇಲ್ಲಿ ಕಣ್ಣೀರ್ ಹಾಕ್ತೀರಿ. ಇಲ್ಲಿ ಯೋಧ ಯಾರೋ ನಿಮ್ಮನ್ನ ಕಾಯುವ ಯೋಧ ಸತ್ತಾಗ ಕಣ್ಣೀರ್ ಹಾಕ್ತೀರಿ. ಅದಕ್ಕೆ ಪಾಕಿಸ್ತಾನ, ಅಫ್ಘಾನಿಸ್ತಾನ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಧ್ಯಕ್ಷರೇ. ರಾಜ್ಯದ ಮುಸಲ್ಮಾನರಿಗೆ 1% ಬಜೆಟ್ ಕೊಟ್ರೆ ಅಲ್ಪಸಂಖ್ಯಾತರಿಗೆ ಟೀಕೆ ಮಾಡ್ತೀರಿ. ಅಫ್ಘಾನಿಸ್ತಾನ್ಗೆ, ತಾಲಿಬಾನ್ಗೆ ಮೋದಿ ಸರ್ಕಾರ ವರ್ಷಕ್ಕೆ 200 ಕೋಟಿ ರೂಪಾಯಿ ಕೊಡ್ತಾ ಇದ್ದಾರೆ. ವರ್ಷಕ್ಕೆ 200 ಕೋಟಿ. ಇಲ್ಲಿ ರಾಜ್ಯದ ಮುಸಲ್ಮಾನರಿಗೆ ತಾಲಿಬಾನ್ ಅಂತ ಹೇಳಿ ನಮ್ಮ ಮೇಲೆ ನೀವು ಗೂಬೆ ಕೂರಿಸಿದ್ರಿ, ನಮ್ಗೆ ಟೀಕೆ ಮಾಡಿದ್ರಿ. ಯಾರಾದ್ರೂ ಗಡ್ಡ ಬಿಟ್ಕೊಂಡ್ರೆ ನೋಡಪ್ಪ ನೀನ್ ತಾಲಿಬಾನ್ ಅಂತ ಹೇಳ್ತಾ ಇದ್ರಿ ಬಿಜೆಪಿಯವರು. ಈಗ ನರೇಂದ್ರ ಮೋದಿ ಅವರು ತಾಲಿಬಾನ್ ಜೊತೆಗೆ ಫ್ರೆಂಡ್ಶಿಪ್ ಮಾಡ್ಕೊಂಡಾರಲ್ಲ. ಅವ್ರ ಫೈನಾನ್ಸ್ ಮಿನಿಸ್ಟರ್ ಕರೆದು ದುಡ್ಡು ಕೊಟ್ಟು ಸನ್ಮಾನ ಮಾಡಿ ಅವ್ನ್ ಬೆನ್ ತಟ್ಟಿ ಕಳಿಸ್ಬಿಟ್ಟವ್ರೆ. ಈಗ ಮೋದಿ ತಾಲಿಬಾನ್ ಫ್ರೆಂಡ್ಸ್ ಬಾಯ್. ಇಲ್ಲಿ ನಮ್ಗೆ ಬೀದಿಯಲ್ಲಿ ಯಾರಾದ್ರು ಗಡ್ಡ ಬಿಟ್ರೆ ನೀನ್ ತಾಲಿಬಾನ್ ಅಂತ ನಮ್ಗೆ ಹೇಳ್ತಾರೆ ಸರಿ ಇದೆ. ನಾನು ಹೇಳಿದ್ರೆ ಇಷ್ಟೇ. ನೀವು ಹೇಳ್ತಿರೋದ್ರ ಬಗ್ಗೆ ನಾನು ಬೇರೆ ಡಿಸ್ಪ್ಯೂಟ್. ಒಂದ್ ಸೆಕೆಂಡ್ ಪ್ಲೀಸ್, ಒಂದ್ ಸೆಕೆಂಡ್. ನೀವು ಹೇಳಿದ್ರಿ, ನೀವ್ ಹೇಳ್ತಾ ಇರೋದೇನು, ನಾವ್ ಹೇಳ್ತಿರೋದೇನು ಅಂದ್ರೆ ಈ ದೇಶದಲ್ಲಿ ನೀರು ಕುಡಿದು, ಈ ದೇಶದಲ್ಲಿ ಉಪ್ಪು ತಿಂದು, ಈ ದೇಶದಲ್ಲಿ ಅನ್ನ ಊಟ ಮಾಡಿ ಪಾಕಿಸ್ತಾನ ಜಿಂದಾಬಾದ್ ಹೇಳೋರನ್ನು ಒಪ್ಕೊಳ್ತೀರಲ್ಲ ಅಂತ ಹೇಳಿದ್ದು ನಾವು. ಆಯ್ತು, ISI ಏಜೆಂಟ್ಸ್ ಆಗಿ ಭಾರತ ದೇಶದಲ್ಲಿ ಎಷ್ಟು ಜನ ಆ ಪ್ರೊಟೆಸ್ಟ್ ಅಲ್ಲಿ ಇದ್ದವರು ಪಾಕಿಸ್ತಾನ ಜಿಂದಾಬಾದ್ ಅಂತ ಸಾರಿ ಯಾರು ಪಾಕಿಸ್ತಾನ ಜಿಂದಾಬಾದ್ ಇಡೀ ದೇಶದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಚರ್ಚೆ ಇಲ್ಲ ನಮ್ದು. ಮಾನ್ಯ ಅಧ್ಯಕ್ಷರೇ, ರಿಜ್ವಾನ್ ಅವರೇ, 2 ನಿಮಿಷ ಈಗ ಅಲ್ಲ ಕರೆಕ್ಟ್. ಮಾನ್ಯ ಅಧ್ಯಕ್ಷರೇ, ಬಜೆಟ್ ಬಗ್ಗೆನೆ. ಬಟ್ ಒನ್ ಕ್ಲಾರಿಫಿಕೇಶನ್ ಏನು, ISI ನ ಏಜೆಂಟ್ಸು ಭಾರತ ದೇಶದಲ್ಲಿ ಸ್ವತಂತ್ರದಿಂದ ಈವರೆಗೂ ಎಷ್ಟು ಜನನ ಹಿಡಿದವರಲ್ಲ. ನಮ್ಮ ಪೊಲೀಸ್ ಆಗಲಿ, ಇಂಟೆಲಿಜೆನ್ಸ್ ಸರ್ವಿಸಸ್, ಅಲ್ಲಿ ಜಾತಿ ಧರ್ಮ ನೋಡಿ. ಅಜಿತ್ ದಾವಲ್ ಪ್ರೈಮ್ ಮಿನಿಸ್ಟರ್ನ ಸೆಕ್ಯೂರಿಟಿ, ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್, ಅವ್ರು ಏನ್ ಹೇಳಿದ್ರು, ಮುಸಲ್ಮಾನರಿಗಿಂತ ಬೇರೆ ಜಾತಿಯವರೇ ISI ಏಜೆಂಟ್ ಜಾಸ್ತಿ ಇದ್ದಾರೆ ಅಂತ ಆನ್ ರೆಕಾರ್ಡ್ ಹೇಳ್ತಾರೆ ಅಜಿತ್ ದೋವಲ್ ಅವರು. ನಾನು ಕೊನೆಗೆ ಇಷ್ಟೇ ಹೇಳ್ತೀನಿ ಮಾನ್ಯ ಅಧ್ಯಕ್ಷರೇ, ಈ ಬಾರಿನ ಬಜೆಟ್ ಸಿದ್ದರಾಮಯ್ಯನವರು ಬಹಳ ಒಳ್ಳೆ ರೀತಿಯಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅನ್ನು, ಅಸೆಟ್ ಕ್ರಿಯೇಷನ್ ಅನ್ನು ಗಮನದಲ್ಲಿ ಇಟ್ಕೊಂಡು ನಮ್ಮ ಗ್ಯಾರಂಟಿ ಸ್ಕೀಮ್ಸ್ ಅನ್ನು ಯಾವುದೇ ರೀತಿಯ ಕಡಿತವನ್ನು ಗೊಳಿಸದೆ ನಮ್ಮ ಸಮಾಜ ಕಲ್ಯಾಣದ ಎಲ್ಲ ಸ್ಕೀಮ್ಗಳನ್ನು ಕೈಗೆ ತಕೊಂಡು ಮತ್ತೆ ಯಾವುದೇ ರೀತಿಯ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಅನ್ನು ಉಲ್ಲಂಘನೆ ಮಾಡದೆ ಬಹುಶಃ ಸಿದ್ದರಾಮಯ್ಯನವರು ಇವತ್ತು ಕೊಟ್ಟಿರ್ತಕ್ಕಂಥ ಬಜೆಟ್ ಇದೆಯಲ್ಲ ಮಾನ್ಯ ಅಧ್ಯಕ್ಷರೇ, ಈ ಪರಿಸ್ಥಿತಿಯಲ್ಲಿ ಬಹಳ ಒಳ್ಳೆ ಬಜೆಟ್. ಕೇಂದ್ರದಿಂದ ನಮಗೆ ಸಹಾಯ ಆಗದೆ ಇದ್ರೂ ಸಹ ಮಿತಿ ಒಳಗಡೆ
ಇರ್ತಕ್ಕಂಥದ್ದು. ಯಾಕಂದ್ರೆ ಫಿಸಿಕಲ್ ರೆಸ್ಪಾನ್ಸಿಬಿಲಿಟೀಸ್ ಆಕ್ಟ್ ಇದೆಯಲ್ಲ, ಅಟಲ್ ಬಿಹಾರಿ ವಾಜಪೇಯಿ ಅವರು 2000 ತಗೊಂಡ್ ಬಂದ್ರು. ಆದ್ರೆ ಮೋದಿ ಸರ್ಕಾರ ಬಜೆಟ್ ಮಂಡನೆ ಮಾಡಿರೋದು ಅದು ವೈಲೇಟ್ ಮಾಡಿದೆ. 50% ಆಫ್ ದಿ GST ಅವರು 50% ಆಫ್ ದಿ GST ಈಸ್ they violated the Physical Responsibilities Act. 5.5% of the fiscal deficit they have created, which should have been under 3%. So ನಾನು ಏನು ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯನವರು ಫಿಸಿಕಲ್ ರೆಸ್ಪಾನ್ಸಿಬಿಲಿಟೀಸ್ ಆಕ್ಟ್ ಅನ್ನು ಉಲ್ಲಂಘನೆ ಮಾಡದೆ ಜನರ ದುಡ್ಡನ್ನು ಜನರಿಗೆ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಕಮಿಟ್ಮೆಂಟು. ಬಿಜೆಪಿಯ ಕಮಿಟ್ಮೆಂಟ್ ಕೆಲವರು ಉದ್ಯೋಗಪತಿಗಳಿಗೆ ಕೊಟ್ಟಿರ್ಬೋದು, ಆದರೆ ಕಾಂಗ್ರೆಸ್ ಪಕ್ಷದ ಕಮಿಟ್ಮೆಂಟು ಜನರ ದುಡ್ಡು ಜನರಿಗೆ ವಾಪಸ್ ಕೊಟ್ಟು ತೆರಿಗೆ ಮುಖಾಂತರ ವಾಪಸ್ ತಗೊಂಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಕಮಿಟ್ಮೆಂಟ್. ಮಾನ್ಯ ಅಧ್ಯಕ್ಷರೇ, ಧನ್ಯವಾದಗಳು. ನನಗೆ ಮಾತಾಡಕ್ಕೆ ಅವಕಾಶ. ಧೀರಜ್ ಮುನಿರಾಜ್, ಆದಷ್ಟು ಬೇಗ ಮುಗಿಸಬೇಕು.